ನಮಸ್ಕಾರ ವಿದ್ಯಾರ್ಥಿಗಳೇ. ದ್ವಿತೀಯ PUCಯ ಕನ್ನಡದಲ್ಲಿ ನಿಮಗೆ 2025 ಮತ್ತು 26ನೇ ಸಾಲಿನಲ್ಲಿ ನಿಮಗೆ ಪದ್ಯಗಳಿಗೆ ಸಂಬಂಧಿಸಿದಂತೆ ಹೊಂದಿಸಿ ಬರೆಯಿರಿ ಇರುತ್ತೆ. ಇದನ್ನು ನೀಲಿ ನಕ್ಷೆಯಲ್ಲಿ ಈಗಾಗಲೇ ಕೊಡಲಾಗಿದೆ. ಅದೇ ರೀತಿ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನೀವು ಗಮನಿಸಿರ್ಬೋದು. 3 ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿಯೂ ಕೂಡ ನಿಮಗೆ 1 ಅಂಕದ ಅದರಲ್ಲಿ ಅಂದರೆ ಒಂದು ಮ್ಯಾಚ್ ದ ಫಾಲೋಯಿಂಗಲ್ಲಿ ಕೊಡುವಂತಹದ್ದು ನಿಮಗೆ ಪದ್ಯಗಳಿಗೆ ಸಂಬಂಧಿಸಿದಂತೆಯೇ ಕೊಡ್ತಾರೆ. ಅಂದರೆ ಅಲ್ಲಿ ಪದ್ಯ ಇರ್ಬೋದು, ಪದ್ಯಗಳಿಗೆ ಸಂಬಂಧಿಸಿದಂತೆ ಪದ್ಯವನ್ನು ರಚಿಸಿದಂತಹವರು, ಹಾಗೆ ಆಕರ ಗ್ರಂಥ ಮತ್ತು ಪದ್ಯ ರಚನೆಯರು ಇವುಗಳನ್ನು ಒಳಗೊಂಡು ನಿಮಗೆ ಹೊಂದಿಸಿ ಬರೆಯಿರುತ್ತೆ. ಅಂದರೆ ನಿಮಗೆ ಇರುವಂಥದ್ದು 5 ಅಂಕಗಳಿಗೆ ಹೊಂದಿಸಿ ಬರೆಯಿರಿ ಇರುತ್ತೆ. ಇಲ್ಲಿ ನಾನು ಕೊಟ್ಟಿರುವಂತಹ ಎಲ್ಲ ಪದ್ಯಗಳ ಹೊಂದಿಸಿ ಬರೆಯರಿಯನ್ನು ಕೂಡ ಕೊಟ್ಟಿದ್ದೇನೆ. ಇವುಗಳನ್ನು ಗಮನಿಸಿ ನೀವು ಹೊಂದಿಸಿ ಬರೆಯರಿಗೆ ಇರುವಂತಹ 5 ಅಂಕಗಳನ್ನು ಕೂಡ ನೀವು ಸುಲಭವಾಗಿ ಪಡಿಬೋದು. ಹಾಗಿದ್ರೆ ಇಲ್ಲಿ ಗಮನಿಸ್ತಾ ಹೋಗಿ. ಮೊದಲನೆಯ ಪದ್ಯ ಕದಡಿದ ಸಲಿಲಂ ತಿಳಿ ಬಂದದೆ ಅನ್ನುವಂಥದ್ದು ನಾಗಚಂದ್ರನಿಗೆ ಅಭಿನವ ಪಂಪ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಇನ್ನು ಕದಡಿದ ಸಲಿಲಂ ತಿಳಿ ಬಂದದೆ ಅನ್ನುವಂಥದ್ದು ರಾಮಚಂದ್ರ ಚರಿತ ಪುರಾಣದಿಂದ ಆಯ್ಕೆ ಮಾಡಲಾಗಿದೆ. ಇನ್ನು ವಕ್ರ ಅಂದರೆ ಮುಖ ಅಂತ ಹೇಳ್ಬಿಟ್ಟು, ಹಾಗೆ ವಿಯಚ್ಚರಾಧಿಪತಿ ಅಂತ ಹೇಳ್ಬಿಟ್ಟು ರಾವಣನಿಗೆ ಕರೆಯಲಾಗುತ್ತೆ. ಇನ್ನು ಮಸಕ ಅಂದರೆ ಆವೇಶ ಅಂತ ಹೇಳ್ಬಿಟ್ಟು, ಹಾಗೆ ಮುಂದಿನದು ಸಲಿಲ ಅಂದರೆ ನೀರು ಅಥವಾ ಉದಕ ಅಂತ ಹೇಳ್ಬಿಟ್ಟು ಹೇಳಲಾಗುತ್ತೆ. ಇನ್ನು ವಚನಗಳಿಗೆ ಸಂಬಂಧಿಸಿದಂತಹ ಪದ್ಯ ಬಸವಣ್ಣನವರು ಕೂಡಲ ಸಂಗಮ ದೇವ ಅನ್ನುವಂತಹದ್ದು ಅಂಕಿತ ನಾಮ. ಉರುಲಿಂಗ ಪೆದ್ದಿಯವರದು ಉರುಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಅನ್ನುವಂತಹದ್ದು ಅವರ ಅಂಕಿತ. ಇನ್ನು ಹಂದೆ ಅಂತಂದರೆ ಹೇಡಿ ಅಂತ ಹೇಳಿಬಿಟ್ಟು, ಇನ್ನು ಮರ್ಕಟ ಅಂದರೆ ಕೋತಿ, ಹಾಗೆ ನಂಜು ಅಂದರೆ ವಿಷ. ಇಷ್ಟು ವಚನಗಳಿಗೆ ಸಂಬಂಧಿಸಿದೆ. ಆದರೆ ಇನ್ನು ಮುಂದಿನ ಪದ್ಯ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು ಅನ್ನುವಂಥದ್ದು ಹರಿಬ ಅಂದರೆ ಕರ್ತವ್ಯ ಅನ್ನುವಂತಹದ್ದು. ಕರ್ನಾಟ ಭಾರತ ಕಥಾಮಂಜರಿಯನ್ನು ಇದನ್ನು ಗದುಗಿನ ಭಾರತ ಅಂತಲೂ ಕೂಡ ಕರೆಯಲಾಗುತ್ತೆ, ಇಲ್ಲಾಂದರೆ ಕರ್ನಾಟ ಭಾರತ ಕಥಾಮಂಜರಿ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಇನ್ನು ಮುಂದಿನದು ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು ಅನ್ನುವಂಥದ್ದು ಬರೆದಂತಹ ಕವಿ ಕುಮಾರವ್ಯಾಸರು. ಇನ್ನು ಸುದೇಶ್ನೆ ಯಾರು? ವಿರಾಟ ರಾಜನ ಹೆಂಡತಿಯಾಗಿದ್ಲು. ಇನ್ನು ಮೋರೆ ಅಂದರೆ ಮುಖ, ಮೊರೆ ಅಂದರೆ ಪ್ರಾರ್ಥಿಸುವಂಥದ್ದು, ಪ್ರಾರ್ಥನೆ ಮಾಡುವಂತಹದ್ದು ಅಂತ ಹೇಳಲಾಗುತ್ತೆ. ಹಾಗೆ ಜಯದ್ರಥ ಅನ್ನುವಂತಹದ್ದು ಸೈಂಧವ ಅಂತ ಆಗುತ್ತೆ. ಇನ್ನು ಮುಂದಿನದನ್ನು ನೋಡೋಣ. ಕುಮಾರವ್ಯಾಸ ಅನ್ನುವಂಥದ್ದು ಕುಮಾರವ್ಯಾಸರ ಜನ್ಮಸ್ಥಳ ಕೋಳಿವಾಡ. ಹಾಗೆ ದುಶ್ಶಳೆಯ ಗಂಡ ಸೈಂಧವ. ಇನ್ನು ದ್ರೌಪದಿ ಪಾಂಚಾಲನಂದನೆ ಅಂತ ಹೇಳಿಬಿಟ್ಟು ಆಕೆಗೆ ಕರೆಯಲಾಗುತ್ತೆ. ಭೀಮನಿಗೆ ವಾಯುಪುತ್ರ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಇನ್ನು ಪಾರ್ಥನಿಗೆ ಅರ್ಜುನ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಇನ್ನು ಧರ್ಮರಾಯ ಯಮಸುತ. ಹಾಗೆ ಮುಂದಿನದು ನಿಮಗೆ ಪದ್ಯದಲ್ಲಿ ಬಂದಿರ್ಬೋದು. ಧರ್ಮರಾಯನಿಗೆ ಹೇಳೋಣ ಅಂತಂದರೆ ಯಮಸುತಂಗರುಹೇನೆ ಧರ್ಮಕ್ಷಮೆಯ ಗರ ಹೊಡೆದಿಹುದು ಅನ್ನುವಂಥ ರೀತಿಯಲ್ಲಿ ಪದ್ಯ ಬರುತ್ತಲ್ಲ ಹಾಗೆ. ಇನ್ನು ಪಗೆಯಂ ಬಾಲಕನೆಂಬರೆ ಅನ್ನುವಂತಹ ಪದ್ಯಕ್ಕೆ ಸಂಬಂಧಿಸಿದಂತೆ ಪುಲಿಗೆರೆ ಸೋಮನಾಥ ಅವರದು ಹರಹರ ಶ್ರೀ ಚೆನ್ನ ಸೋಮೇಶ್ವರ ಅನ್ನುವಂಥದ್ದು ಅಂಕಿತ. ಇನ್ನು ತೃಣ ಅಂದರೆ ಹುಲ್ಲು ಅಂತ ಹೇಳಿಬಿಟ್ಟು, ಪಂಕ ಅಂದರೆ ಕೆಸರು, ಗುಡುಪಾನ ಅಂದರೆ ಬೆಲ್ಲದ ಪಾಕ, ಹಾಗೆ ಗೂಗೆ ಅನ್ನುವಂತಹದ್ದು ತದ್ಭವ ಗೂಬೆ. ಪಗೆಯಂ ಬಾಲಕನೆಂಬರೆ ಅನ್ನುವಂತಹದ್ರಲ್ಲಿ ಪುಲಿಗೆರೆ ಸೋಮನಾಥ ಅವರದು ಸೋಮೇಶ್ವರ ಶತಕ. ಹಾಗೆ ಮುಂದಿನ ಪದ್ಯ ಜಾಲಿಯ ಮರದಂತೆ ಅನ್ನುವಂಥದ್ದು ಪುರಂದರದಾಸರ ಅಂಕಿತ ನಾಮ ಪುರಂದರ ವಿಠಲ. ಜಾಲಿಯ ಮರದಂತೆ ಅನ್ನುವಂತಹ ಪದ್ಯವನ್ನು ಪುರಂದರ ಸಾಹಿತ್ಯ ದರ್ಶನದಿಂದ ಆಯ್ಕೆ ಮಾಡಲಾಗಿದೆ. ಘೋರ ಪಾಪಿ ಅಂದರೆ ಇದು ಗುಣವಾಚಕಕ್ಕೆ ಉದಾಹರಣೆ. ದುರ್ಗಂಧ ಅನ್ನುವಂಥದ್ರಲ್ಲಿ ಅಂದರೆ ಕೆಟ್ಟ ಅಂತ, ಅನ್ನುವಂತಹದ್ದು ಇದು ಕೂಡ ಗುಣವಾಚಕಕ್ಕೆ ಸಂಬಂಧಿಸಿದ್ದಂಥದ್ದು. ಇನ್ನು ಕುನ್ನಿ ಅಂತಂದರೆ ನಾಯಿ.
ಹಾಗೆ ಮುಂದಿನದು ಅಬ್ಬಲ್ಲಿಯವರ ರಸಬಳ್ಳಿ ಅನ್ನುವಂತಹ ಪದ್ಯಕ್ಕೆ ಸಂಬಂಧಿಸಿರುವಂಥದ್ದು. ಅಬ್ಬಲ್ಲಿಯವರ ರಸಬಳ್ಳಿ ಅನ್ನುವಂಥದ್ದು ಗರತಿಯ ಹಾಡು. ಇನ್ನು ಗುಣವಾಚಕಕ್ಕೆ ಉದಾಹರಣೆ ಅಂದರೆ ಇದು ರಸಬಳ್ಳಿ, ಬಳ್ಳಿ ಎಂಥದ್ದು ರಸಭರಿತವಾಗಿರುವಂತಹದ್ದು. ಹಾಗೆ ಉತ್ತಮರ ಗೆಳೆತನ ಪುತ್ತಳಿಯ ಬಂಗಾರದಂತೆ. ಹಾಗೆ ಬ್ಯಾಸಗಿಯ ದಿವಸಕ್ಕೆ ಬೇವಿನ ಮರ ತಂಪು, ಮತ್ತೆ ಹೀನರ ಗೆಳೆತನ ಹಿತ್ತಾಳೆಗಿಂತ ಬಲು ಹೀನ ಅಂತ ಹೇಳ್ಬಿಟ್ಟು ಹೇಳಲಾಗುತ್ತೆ. ಮುಂದಿನ ಪದ್ಯ ಬೆಳಗು ಜಾವ ಅನ್ನುವಂತಹದ್ದು. ದ ರಾ ಬೇಂದ್ರೆಯವರ ಅಂಕಿತನಾಮ ಅಂಬಿಕಾ ತನಯ ದತ್ತ. ನಾಲ್ಕು ತಂತಿ ಅನ್ನುವಂತಹದ್ದು ಜ್ಞಾನಪೀಠ ಪ್ರಶಸ್ತಿ ದೊರೆತಂತಹ ಒಂದು ಕೃತಿ. ಇನ್ನು ಬೆಳಗು ಜಾವ ಮುಕ್ತಕಂಠ ಅನ್ನುವಂತಹ ಆಕರ ಗ್ರಂಥ. ಮಾರ ಅಂದರೆ ಮನ್ಮಥ, ಜೋಡಿ ನುಡಿಗೆ ಉದಾಹರಣೆ ಹೂಬಾಣ. ಹಾಗೆ ತಮ ಅಂದರೆ ಕತ್ತಲು, ಎದೆ ಅಂದರೆ ಬಿಲ್ಲಿನ ಹಗ್ಗಕ್ಕೆ ಎದೆ ಅಂತ ಕರೀತಾರೆ. ಅಂದರೆ ಬಿಲ್ಲು ಬಾಣದಲ್ಲಿ ಬಿಲ್ಲಿಗೆ ಹಾಕಿರ್ತಾರಲ್ಲ ಹಗ್ಗ, ಅದಕ್ಕೆ ಎದೆ ಅಂತ ಹೇಳ್ಬಿಟ್ಟು ಕರೆಯುತ್ತೆ. ಇನ್ನು ಉಷೆ ಅಂದರೆ ಮುಂಜಾನೆ ಅಂತ ಆಗುತ್ತೆ. ಮುಂದಿನದು ಮುಂಬೈ ಜಾತಕ ಅನ್ನುವಂತಹ ಪದ್ಯಕ್ಕೆ ಸಂಬಂಧಿಸಿದಂತೆ. ಮುಂಬೈ ಜಾತಕ ಅನ್ನುವಂತಹದ್ದು ಅದು ತೆರೆದ ದಾರಿ ಅನ್ನುವಂತಹ ಒಂದು ಆಕರ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ವರ್ತಮಾನ ಕಾಲ ತತ್ರಸ್ಥ ಇತ್ತು ಅನ್ನುವಂಥದ್ದು. ಇನ್ನು ತೃತೀಯ ವಿಭಕ್ತಿಗೆ ಉದಾಹರಣೆ ಅಂದರೆ ಬೆಳಗಿನಿಂದ, ಇಂದ ಅನ್ನುವಂತಹದ್ದು. ಇನ್ನು ಮೂರನೇ ರಾಷ್ಟ್ರಕವಿ ಅಂತ ಹೇಳ್ಬಿಟ್ಟು ಜಿ ಎಸ್ ಶಿವರುದ್ರಪ್ಪನವರಿಗೆ ಕರೆಯಲಾಗುತ್ತೆ. ನಿಲ್ಲು ಅನ್ನುವಂಥದ್ದಕ್ಕೆ ನಿಷೇಧಾರ್ಥಕ ರೂಪ ನಿಲ್ಲದಿರು. ಹಾಗೆ ಕಾಣು ಅನ್ನುವಂತಹದ್ದಕ್ಕೆ ನಿಷೇಧಾರ್ಥಕ ರೂಪ ಕಾಣದಿರು. ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ವ್ಯಾಕರಣಕ್ಕೆ ಸಂಬಂಧಿಸಿದಂತೆಯೂ ಕೂಡ ಒಂದು ವಿಡಿಯೋವನ್ನು ಮಾಡ್ತೇನೆ. ಅದರಲ್ಲಿ ನಿಷೇಧಾರ್ಥಕಗಳು ಎಲ್ಲ ಒಂದು ವ್ಯಾಕರಣ ಅಂಶಗಳನ್ನು ನೋಡೋಣಂತೆ. ತಳ್ಳು ಅನ್ನುವಂಥದ್ದಕ್ಕೆ ನಿಷೇಧಾರ್ಥಕ ತಳ್ಳದಿರು ಅನ್ನುವಂತಹದ್ದು. ಮುಂದಿನದು ಶಿಲಿಬೆ ಏರಿದ್ದಾನೆ ಅನ್ನುವಂತಹ ಪದ್ಯಕ್ಕೆ ಸಂಬಂಧಿಸಿದ್ದ. ಶಿಲಿಬೆ ಏರಿದ್ದಾನೆ ಅನ್ನುವಂತಹದ್ದು ವ್ಯಕ್ತಿಪರ ಕವನಗಳು. ಹಾಗೆ ಕೇಕು ಕ್ರಿಸ್ಮಸ್. ಕೆ ಎಸ್ ನಿಸಾರ್ ಅಹಮದ್ರವರನ್ನ ನಿತ್ಯೋತ್ಸವ ಕವಿ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಹತ್ತಿ ಮಂಜಿನ ಒಂದು ರೂಪವನ್ನು ಕೊಟ್ಟಿದೆ. ಇನ್ನು ಪ್ಲಾಸ್ಟಿಕ್ ನಕಲಿನ ಜೊತೆಗೆ ಅಂದರೆ ಅದು ಗಿಡದ ರೂಪವನ್ನು ಕೊಟ್ಟಿರುವಂತಹದ್ದು. ಮುಂದಿನದು ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ ಅನ್ನುವಂತಹದ್ದು. ಲಲಿತಾ ಸಿದ್ದಬಸವಯ್ಯ ಅವರದು ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ ಅನ್ನುವಂಥ. ಸಸೇಮಿರ ಅಂದರೆ ನಮಗೆ ಸ್ವಲ್ಪವೂ ತಿಳಿದಿಲ್ಲ ಅನ್ನುವಂಥದ್ದು. ಮುದುಕಿ ಕರ್ನಾಟಕದಲ್ಲಿ ವಾಸಿಸ್ತಾ ಇದ್ದಾಳೆ, ಮುದುಕ ಅಸ್ಸಾಮಿನಲ್ಲಿ ವಾಸಿಸ್ತಾ ಇದ್ದಾನೆ. ಮೊರೆ ಅಂದರೆ ಆರ್ತನಾದ. ಮೋರೆ ಅಂದರೆ ಮುಖ, ಮೊರೆ ಅಂದರೆ ಆರ್ತನಾದ ಅಥವಾ ಗೋಳಾಟ. ಇನ್ನು ಹತ್ತಿ ಚಿತ್ತ ಮತ್ತು ಅನ್ನುವಂತಹ ಪದ್ಯ ಟಿ ಯಲ್ಲಪ್ಪ ಅವರು ರಚಿಸಿರುವಂಥದ್ದು. ಹತ್ತಿ ಚಿತ್ತ ಮತ್ತು ಅನ್ನುವಂಥದ್ದು. ತೈಲ ಅಂದರೆ ಎಣ್ಣೆ, ಯೋಗಿ ಅಂದರೆ ಅದು ತದ್ಭವ ರೂಪ ಜೋಗಿ, ಚಿತ್ತ ಅಂದರೆ ಮನಸ್ಸು, ಮಾಗು ಅಂದರೆ ಪಕ್ವವಾಗುವಂತಹದ್ದು. ಹಾಗೆ ಚಿಟ್ಟೆ ಮತ್ತು ಜೀವಯಾನ ಅನ್ನುವಂತಹದ್ದು ಅದು ಟಿ ಯಲ್ಲಪ್ಪ ಅವರು ರಚಿಸಿರೋದು. ಅದು ಒಂದು ಆಕರ ಕೃತಿ. ಇನ್ನು ಮುಂದಿನದು ಒಮ್ಮೆ ನಗುತ್ತೇನೆ ಅನ್ನುವಂತಹ ಒಂದು ಪದ್ಯ. ಒಮ್ಮೆ ನಗುತ್ತೇನೆ ನಾನೆಂಬ ಮಾಯಿ ಎನ್ನುವಂತಹ ಒಂದು ಆಕರ ಗ್ರಂಥ. ಇದನ್ನು ಸುಕನ್ಯಾ ಮಾರುತಿಯವರು ರಚಿಸಿದ್ದಾರೆ. ಆಕಾಶ ಅನ್ನುವಂಥದ್ದಕ್ಕೆ ತದ್ಭವ ಆಗಸ, ಅಗ್ಗಿ ಅನ್ನುವಂಥದ್ದಕ್ಕೆ ಅಗ್ನಿ ತದ್ಭವ, ಕಥಕಥ ಅನ್ನುವಂಥದ್ದು ಅನುಕರಣಾವ್ಯಯ. ಹಾಗೆ ಇಷ್ಟು ನಿಮ್ಮ ಒಂದು ಪದ್ಯಗಳಿಗೆ ಸಂಬಂಧಿಸಿದಂತೆ 5 ಅಂಕಗಳಿಗೆ ಕೇಳಬಹುದಾದಂತಹ ಒಂದು ಹೊಂದಿಸಿ ಬರೆಯಿರಿ ಆಗಿತ್ತು. ಇಷ್ಟು ನಿಮ್ಮ ಒಂದು ಹೊಂದಿಸಿ ಬರೆಯಿರಿಗೆ ಕೇಳಬಹುದಾದಂತಹ ಒಂದು ಪದ್ಯಗಳು. ಮುಂದಿನ ವಿಡಿಯೋದಲ್ಲಿ ವ್ಯಾಕರಣಗಳಿಗೆ ಸಂಬಂಧಿಸಿದೆ ಅಂದರೆ ಭಾಷಾಭ್ಯಾಸಕ್ಕೆ ಸಂಬಂಧಿಸಿದಂತೆ ಗಮನಿಸೋಣ. ಧನ್ಯವಾದಗಳು.